ಹಾಯ್ ಫ್ರೆಂಡ್ಸ್, ಇವತ್ತಿನ ನನ್ನ ಸ್ಪೆಷಲ್ ರೆಸಿಪಿ ಬಂದು ಮೋಮೋಸ್. ಇದೇನಪ್ಪ ಲಾಸ್ಟ್ ಟೈಮ್ ತಾನೇ ಡಯಟ್ ಅಲ್ಲಿದ್ದೀನಿ ಅಂತ ಅಂದ್ಲು, ಆಗ್ಲೇ ಮೋಮೋಸ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಅನ್ಕೊಂಡ್ರ? ಇದು ಡಯಟ್ ಮೋಮೋಸ್. ಅಂದರೆ ನನ್ನ ಒಂದು ಮೋಮೋಸಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಬಂದು ರವಾ. ನಾನು ಮೈದಾನ ಯೂಸ್ ಮಾಡಿಲ್ಲ, ರವಾನ ಯೂಸ್ ಮಾಡಿ ಮೋಮೋಸ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನೋಡಿ. 1 ಮಂತಿಂದ ನನಗೆ ಮೋಮೋಸ್ ತಿನ್ನಬೇಕಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಬಟ್ ನನ್ನ ಒಂದು ವೆಯ್ಟ್ ಬಂದು ಇತ್ತೀಚೆಗೆ ಇನ್ಕ್ರೀಸ್ ಆಗಿರೋದ್ರಿಂದ ಮೈದಾದಲ್ಲಿ ಮಾಡಿರೋ ಮೋಮೋಸು ತಿನ್ನಬೇಕಾ ಔಟ್ಸೈಡ್ ಹೋಗಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಬಟ್ ಹೆಲ್ತಿಯಾಗೂ ಎಮ್ಮಿಯಾಗೂ ಆ್ಯಂಡ್ ಡಯಟ್ ರಿಲೇಟೆಡ್ ಆಗು ಕೂಡ ಮೋಮೋಸ್ ಮಾಡ್ಕೊಂಡು ತಿನ್ಬೋದಲ್ವಾ? ಬಟ್ ಸ್ವಲ್ಪ ಮೈ ಬಗ್ಸಿ ನೀವೇ ಕಷ್ಟಪಟ್ಟು ಕುಕ್ ಮಾಡಿಬಿಟ್ರೆ ನಿಮ್ಮ ಬೈಕೇನೂ ತೀರುತ್ತೆ, ನಿಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ನಾನು ಹೆಂಗೆ ಗೊತ್ತಾ, ಒಂದ್ಸಲಿ ಇಂಥ ಫುಡ್ ತಿನ್ನಬೇಕು ಅಂತ ಮನಸ್ಸಿಗೆ ಬಂದುಬಿಟ್ರೆ ಅದನ್ನು ತಿನ್ನೋವರೆಗೂ ನನಗೆ ನಿದ್ದೆ ಬರಲ್ಲ. ಹಾಗಂತ ಅನ್ಹೆಲ್ದಿ ಫುಡ್ಡು ಔಟ್ಸೈಡ್ ಹೋಗಿ ತಿಂದ್ಬಿಟ್ಟು ಸುಮ್ಮನೆ ದಪ್ಪ ಆಗಿಬಿಟ್ರೆ ಅದು ಕೂಡ ಯೋಚನೆ. ಹಾಗಂತ ತಿಂದೆ ಅಂತೂ ಬಿಡಲ್ಲ. ಅದೇ ಡಿಶ್ನ ಸ್ವಲ್ಪ ಹೆಲ್ತಿಯಾಗಿ ಆ್ಯಂಡ್ ಡಯಟ್ ರಿಲೇಟೆಡ್ ಆಗಿ ಮನೇಲೇ ಮಾಡ್ಕೊಂಡು ತಿನ್ಬಿಡ್ತೀನಿ. ನನಗೆ ಆಚೆಗಡೆ ಸಿಗೋವಂಥ ಡಿಶಸ್ನ ಮನೇಲೇ ಕುಕ್ ಮಾಡೋಕ್ಕೆ ಏನೋ ಒಂಥರ ಕ್ರೇಜು. ಇನ್ನು ಮೋಮೋಸ್ ಹೆಂಗೆ ಮಾಡಿಕೊಂಡೆ ಅಂದರೆ, ರವಾನ ತೊಗೊಂಡು ಸಾಫ್ಟಾಗಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡೆ. ಆ್ಯಂಡ್ ವೆಜಿಟೇಬಲ್ಸ್ ಬಂದು ಕ್ಯಾಬೇಜ್ ಆ್ಯಂಡ್ ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ನ ತುರಿದು ಆ್ಯಡ್ ಮಾಡಿಕೊಂಡೆ. ಪನ್ನೀರ್ ಜೊತೆಗೆ ಬಂದು ಸ್ಪೈಸಸ್ಗಳನ್ನ ಆ್ಯಡ್ ಮಾಡಿಕೊಂಡೆ. ಸ್ಪೈಸಸ್ ಏನೇನು ಹಾಕಿದ್ದೀನಿ: ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಆರ್ಗೆನೋ ಆ್ಯಡ್ ಮಾಡಬೇಕಿತ್ತು, ಮನೆಯಲ್ಲಿ ಆರ್ಗೆನೋ ಖಾಲಿ ಆಗಿತ್ತು, ಆರ್ಗೆನೋ ಇರಲಿಲ್ಲ, ಆರ್ಗೆನೋ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು. ಈ ಮಿಶ್ರಣವನ್ನು 5 ಮಿನಿಟ್ಸ್ ರೆಸ್ಟ್ಗೆ ಇಟ್ಟು ಕಲಸಿಟ್ಕೊಂಡಿರೋ ರವಾ ಹಿಟ್ಟನ್ನು ಲಟ್ಟಿಸ್ಕೊಂಡು ಮೋಮೋಸ್ ಶೇಪ್ ಕೊಟ್ಟರೆ ಯಮ್ಮಿ, ಹೆಲ್ದಿ, ಡಿಲೀಷಿಯಸ್, ಅಮೇಝಿಂಗ್ ಮೋಮೋಸ್ ರೆಡಿ.